ಬನಶಂಕರಿ ಜಾತ್ರೆ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಜೈ ಬನಶಂಕರಿ ಅಮ್ಮ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಬನಶಂಕರಿ ಅಮ್ಮಂದು ಆಶೀರ್ವಾದನೇ ಕಾರಣ. ಯಾಕಂದರೆ ನಾನು ಇಲ್ಲೊಂದು ಸುಮಾರು ಒಂದು 26 ವರ್ಷದಿಂದ ಬರ್ತಿದ್ದೀನಿ. ನಮ್ಮ ತಾಯಿ, ನಮ್ಮ ಅತ್ತೆಯವರೆಲ್ಲ ಒಂದು 30-35 ವರ್ಷದಿಂದ ಬರ್ತಿದ್ದಾರೆ. ಇಲ್ಲಿ ಬಂದು ನಿಂಬೆಹಣ್ಣು ದೀಪ ಹಚ್ಚಿದ್ರೆ, ತುಪ್ಪದ ದೀಪ ಹಚ್ಚಿ ತಾಯಿನ ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ತುಂಬಾ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅದು ಒಂದು 3 ತಿಂಗಳಲ್ಲೇ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಯಾಕಂದರೆ ನಾನು 26 ವರ್ಷದ ಮುಂಚೆ ಇಲ್ಲಿ ಎಷ್ಟು ಇಂಪ್ರೂವ್ ಆಗಿರಲಿಲ್ಲ, ಇವಾಗ ತುಂಬ ಇಂಪ್ರೂವ್ ಆಗಿದೆ. ಮೊದಲು ಬಂದಾಗ ಅಲ್ಲಿ ಕೈ ಹಿಡಿದು ಒಂದು ಅಮ್ಮನವ್ರದ್ದೊಂದು ಇದೆ, ಅಲ್ಲಿ ಬೇಡಿದ್ರೆ ಕೈ ಕೂಡಿಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಕೆಲಸ ಅನ್ನೋ ಒಂದು ನಂಬಿಕೆ ಅದು ನನಗೆ ಆಗಿತ್ತು. ಅದೇ ಥರನೇ ನಮಗೆ ಕೆಲಸನೂ ಆಯಿತು. ಆ ನಂಬಿಕೆ ಮೇಲೆ ನಾನು ಆ ತಾಯಿ ನಂಬ್ತೀನಿ. ಜಾತ್ರೆ ನಡೀತಾ ಇದೆ, 12 ದಿನದ ಜಾತ್ರೆ. ನಾಳೆ ಪೌರ್ಣಮಿ ಇದೆ. ಇಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಬಂದ್ವಿ ಇಲ್ಲಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ನೋಡ್ಕೊಂಡು ಹೋಗೋಣ ಅಂತ. ಆ ತಾಯಿ ಆಶೀರ್ವಾದ ನಮಗೆ ಕುಂಕುಮ ಕೊಟ್ಟು, ಬಳೆ ಕೊಟ್ಟು, ಬ್ಲೌಸ್ ಪೀಸ್ ಕೊಟ್ಟು ಆಶೀರ್ವಾದ ಮಾಡ್ತಾಳೆ. ಇದಕ್ಕಿಂತ ನಮ್ಗೆ ಅದೃಷ್ಟ ಇನ್ನೇನಿದೆ ಒಂದು ಹೆಣ್ಮಗಳಿಗೆ. ತಾಯಿ ತವ್ರ ಮನೆಗೆ ಬಂದಷ್ಟೇ ಖುಷಿ ಅನಿಸುತ್ತೆ. ಅವಾಗ ಕುಂಕುಮ ಹೂವು ಅದೆಲ್ಲ ಇಸ್ಕೊಳ್ಳುವಾಗ ನಮ್ಮ ತಾಯಿನೇ ಕೊಡ್ತಿದ್ದಾರೆ ಅನ್ನೋ ಅಷ್ಟು ಮಟ್ಟಿಗೆ ನಮಗೆ ಖುಷಿ ಅನಿಸುತ್ತೆ. ಅದಕ್ಕಿಂತ ನಮ್ಗೆ ಇನ್ನೇನೂ ಬೇಕಾಗಲ್ಲ. ಯಾಕಂದರೆ ಎಲ್ಲೋ ಹೋಗ್ತೀವಿ ಬರ್ತೀವಿ, ಅದು ಬೇರೆ ಪ್ರಶ್ನೆ, ಎಂಜಾಯ್ ಮಾಡ್ತೀವಿ. ಇಲ್ಲಿ ಬಂದು ಈ ಥರ ಅಮ್ಮನವ್ರ ಆಶೀರ್ವಾದ ಸಿಕ್ಕಿ ಊಟ ಕೂಡ ಬಿಸಿ ಬಿಸಿಯಾಗಿ ಹೋಳಿಗೆ ಎಲ್ಲ ಮಾಡಿ ನಮ್ಗೆ ಊಟ ಕೂಡ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಊಟ ಇದ್ದೇ ಇರುತ್ತೆ, ಯಾರೊಬ್ಬರು ಬರೀ ಕೈಲಿ ಹೋಗಲ್ಲ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಅಂತ ಅನಿಸಲ್ಲ. ಬೆಂಗಳೂರಲ್ಲಿ ಇಂಥದ್ದೊಂದು ಪವಿತ್ರವಾದ ಸ್ಥಾನ ಇದೆ ಅಂದರೆ ಈಗಲೂ ನಾವು ದೇವರಿದೆ ಅಂತ ನಂಬಬೇಕು ಅಂದರೆ ಇದು ಒಂದೇ ಕ್ಷೇತ್ರ ಅಂದ್ಕೊಳ್ತೀನಿ. ಇನ್ನೂ ಹಲವಾರು ಇದೆ, ಇಲ್ಲ ಅಂತಲ್ಲ. ಬಟ್ ಅವ್ರವ್ರ ನಂಬಿಕೆ ಮೇಲೂ ನಿಂತಿದೆ. ಬಂದು ಒಂದ್ಸತಿ ಅಮ್ಮನವ್ರನ್ನ ಬೇಡ ನೋಡಿ, ತುಂಬ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಳ್ಳಿ. ನನಗಂತೂ ಒಳ್ಳೆಯದಾಗಿದೆ. ಶುಕ್ರವಾರ ಮಂಗಳವಾರ ರಾವ್ಕಾಂತ ದೀಪ ಹಚ್ತಾರೆ. ಇಲ್ಲಂತೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಉಪವಾಸ ಬಂದ್ರೂ ಹೊಟ್ಟೆ ತುಂಬಿಸಿ ಕಳಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಮೇಡಮ್? 12 ದಿನ ಜಾತ್ರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೈಲಿ ಬರ್ತಿದ್ದೀರಾ ನೀವು ಅಥವಾ ಹೇಗೆ? ಡೈಲಿ ಅಂದರೆ ಮೊನ್ನೆ ಬರ್ತೀವಿ, ಇವತ್ತು ಬರ್ತಿದ್ದೀವಿ. ಯಾಕಂದರೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ರಶ್ ಕಡಿಮೆ ಆದಾಗ ಬರ್ತೀವಿ ಸ್ವಲ್ಪ. ಯಾಕಂದರೆ ಮಹಾಮಂಗಳಾರತಿ ಎಲ್ಲ ಇರುತ್ತೆ ಆ ಟೈಮಿಗೆ. 12 ಗಂಟೆಯಲ್ಲಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಇಲ್ಲಿವರೆಗೂ ಇದ್ದು ಇಷ್ಟೊತ್ತಲ್ಲಿ ಆಮೇಲೆ ನಾವು ಹೋಗ್ತೀವಿ. ಫಸ್ಟ್ ಟೈಮು ರಥ ಮಾಡಿದ್ದಾರೆ, ಹೌದು, ಅಲ್ಲಿ ಹೊಸದಾಗಿ ಮಾಡಿದ್ದಾರೆ. ನಾಳೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ದಿನ ಇರಲಿಲ್ಲ, ಈಗ ಹೊಸದಾಗಿ ಮಾಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಬಂದರೆ ನೋಡ್ಬೋದು ನೀವು, ಕಾಲಿಡಕ್ಕೆ ಕೂಡ ಜಾಗ ಇರಲ್ಲ ಅನ್ಕೋತೀನಿ, ಅಷ್ಟು ರಶ್ ಇರುತ್ತೆ. ಫಸ್ಟ್ ಟೈಮು ಪೌರ್ಣಮಿ ದಿನ ಅಮ್ಮನವ್ರದ್ದು ಬನಶಂಕರಿ ಅಮ್ಮನ ರಥ ನಡೆಯುತ್ತೆ ಅಂದರೆ ಅದಕ್ಕಿಂತ ಅದೃಷ್ಟ ನಮ್ಗೆ ಇನ್ನೊಂದಿಲ್ಲ ಅನ್ಕೊತೀನಿ. ಅದನ್ನು ನೋಡೋದೇ ನಮ್ಗೊಂದು ಸೌಭಾಗ್ಯ. ಯಾಕಂದರೆ ಜಾತ್ರೆ ಅಂದ್ರೇ ನಮ್ಗೊಂದು ಖುಷಿ. ಎಲ್ಲ ಕಡೆ ನಡೆಯುತ್ತೆ. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ, ರಾಗಿಗುಡ್ಡ ನಡೆಯುತ್ತೆ. ಸೊ ಅದೇ ಥರ ಇಲ್ಲಿ. ಬಟ್ ಎಲ್ಲದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬರ್ತಾರೆ, ಅಮ್ಮನವ್ರದ್ದು ಬೇಡ್ಕೊಳ್ತಾರೆ, ನಡ್ಕೊಳ್ತಾರೆ, ನೋಡ್ತಾರೆ ಕೂಡ. ತುಂಬಾ ಚೆನ್ನಾಗಿ ನಡೆಯುತ್ತೆ. ಓಕೆ ಮೇಡಮ್, ಅಮ್ಮನವ್ರಿಗೋಸ್ಕರ ಒಂದು ಸಾಂಗ್ ಹೇಳಿ. ಆದಿ ದಿವ್ಯ ಜ್ಯೋತಿ ಕಾಳಿ ನಮೋ ನಮ ಶರಣಂ ಶರಣಂ ಶರಣಂ. ಆದಿ ದಿವ್ಯ ಜ್ಯೋತಿ ಕಾಳಿ ನಮೋ ನಮ ಶರಣಂ ಶರಣಂ ಶರಣಂ. ಶುಂಭ ನಿಶುಂಭ ಮಹಿಷಮರ್ದಿನಿ ಮಹಾಶಕ್ತಿ ನಮೋ ನಮೋ. ಶುಂಭ ನಿಶುಂಭ ಮಹಿಷಮರ್ದಿನಿ ಮಹಾಶಕ್ತಿ ನಮೋ ನಮೋ. ಮಹಾಶಕ್ತಿ ನಮೋ ನಮೋ. ಮಹಾಶಕ್ತಿ ನಮೋ ನಮೋ. ಬ್ರಹ್ಮ ವಿಷ್ಣು ಶಿವ ಸ್ವರೂಪ ಶ್ರೀಮಾತಾ
श्रीमाता नमो नमो चराचरस्य पालिका नमो नमो चराचरस्य पालिका नमो नमो कालिका नमो नमो चण्डिका नमो नमो कालिका नमो नमो चण्डिका नमो नमो काली महेश्वरी पाप विमोचनि शरणं 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 काली महेश्वरी पाप विमोचनि शरणं 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 शरणं